శ్రీ గణనాథుని శారదా సత్కవులన్ సహజయోగి మునులన్ శూలన్ దేవ బ్రాహ్మణధన్యుని సకలంతర్యామి హరిని చాల భజింతుం సకలంతర్యామి హరిని చాల భజింతుం శ్రీరామ శ్రీరామ శ్రీరామయనుచో ఏ వేళ మదిలోన వెదుకుచున్నా గోపాల గోపాల గోపాలయనుచో చిత్తంబు నీ మీద చేర్చియున్న కమలాక్ష కమలాక్ష కమలాక్షయనుచో చుక్కులు నీ మూర్తి చూచుచున్న పరమాత్మ పరమాత్మ పరమాత్మయనుచో పట్టుగా మీ స్మరణ పట్టియున్న తల్లి తండ్రి దాత దైవమనుచో తల్లి తండ్రి దాత దైవమనుచో నమ్మినాడను దీనుల సొమ్ము నీవే నమ్మినాడను దీనుల సొమ్ము నీవే అమర నారాయణాచ్యుత హరి ముకుంద అమర నారాయణాచ్యుత నారాయణాచ్యుత నారాయణ 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 నారాయణాచ్యుత అమర నారాయణాచ్యుత హరి ముకుంద కలుష సంహర కైవర పురవిహార కలుష సంహర కైవర పురవిహార రామ రామ ముకుంద మాధవ రామ సద్గురు కేశవ రామ దశరథ తనయ దేవ రామ శ్రీనారాయణ రామ రామ ముకుంద మాధవ రామ సద్గురు కేశవ రామ దశరథ తనయ దేవ రామ శ్రీనారాయణ రామ రామ ముకుంద మాధవ రామ సద్గురు కేశవ రామ దశరథ తనయ దేవ రామ శ్రీ నారాయణ నారాయణ
ನಾರಾಯಣ ನಾರಾಯಣ ನಾರಾಯಣ. ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಪಾದ ಪದ್ಮ ಕಮಲಗಳಲ್ಲಿ ನಮಸ್ಕರಿಸುತ್ತಾ, ಪೂಜ್ಯ ಧರ್ಮಾಧಿಕಾರಿಗಳ ಪಾದಗಳನ್ನು ಸ್ಮರಿಸುತ್ತಾ, ಈ ದಿನ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಗುರುಪಾದುಕಾ ಪೂಜೆಯನ್ನು ಈ ಒಂದು ಗ್ರಾಮದ ಮನೆಯಲ್ಲಿ ತಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೇವೆ. ಗುರುಗಳು ನಿಮ್ಮ ಮನೆಗೆ ಬಂದಿದ್ದಾರೆ. ಎಲ್ಲಿ ಭಕ್ತರಿರ್ತಾರೋ ಅಲ್ಲಿ ಗುರುಗಳು ತಾನೇ ತಾವಾಗಿ ಬಂದು ಅವರ ಚಿಂತನೆಯನ್ನು ತಮ್ಮ ಮನಸ್ಸಿನಲ್ಲಿ ಕೊಟ್ಟು ಹೋಗ್ತಾರೆ. ತಾವ್ಯಾರೂ ಕೂಡ ನಾನು ಬಂದು ಇಲ್ಲಿ ಹೇಳ್ತಾ ಇದ್ದೀನಿ ಅಂತಕ್ಕಂತಹ ಭಾವನೆ ತಮ್ಮ ಮನಸ್ಸಿನಲ್ಲಿ ಇರಬಾರ್ದು. ಇದೆಲ್ಲವೂ ಕೂಡ ಗುರುವಾಕ್ಯಗಳು. ತಾತಯ್ಯನವರು ನನ್ನ ಮಾತುಗಳಲ್ಲಿ ನುಡಿಸ್ತಾ ಇದ್ದಾರೆ ಅಷ್ಟೆ. ನಾನು ಒಬ್ಬ ಸಾಧನ, ಒಂದು ಇನ್ಸ್ಟ್ರೂಮೆಂಟ್ ಇದ್ದ ಹಾಗೆ. ನುಡಿಸ್ತಕ್ಕಂತಹವರು ತಾತಯ್ಯನವರು. ತಾತಯ್ಯನವರು ನುಡಿಸಿದರೆ ನುಡಿತಕ್ಕಂತಹದ್ದಷ್ಟೇ, ಇಲ್ದಿರ ಇದ್ರೆ ಏನೂ ಇಲ್ಲ. ಒಬ್ಬ ಒಂದು ವೀಣೆಯನ್ನು ಕೇಳ್ತಾನೆ, ಅಪ್ಪ ನೀನು ಇಷ್ಟು ಚೆನ್ನಾಗಿ ನುಡಿತೀಯಲ್ಲ, ಕಾರಣ ಏನು? ಆಗ ಆ ವೀಣೆ ಹೇಳುತ್ತಂತೆ, ಅಯ್ಯ ನನ್ನ ಒಳಗಡೆ ಏನು ಇಲ್ಲಪ್ಪ, ನಾನು ಯಾವಾಗ ಖಾಲಿ ಇರ್ತೀನೋ ಆವಾಗ ನಾನು ನುಡಿತೀನಷ್ಟೇ. ನನ್ನ ಒಳಗಡೆ ಏನಾದರೂ ಇದ್ದರೆ ನಾನು ನುಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಏನು? ಯಾವತ್ತಿಗಾದರೆ ನಾವು ಖಾಲಿ ಆಗ್ತೀವೋ, ಅದಕ್ಕೆ ತಾತ್ನವ್ರು ಏನಂದ್ರು, ಚಿಂತಲನ್ನಿಯು ವಿಡಚಿ ಶ್ರೀ ಗುರುನಿ ಏ ವೇಳ ಚಿಂತಸೇಯವೇ ನೀವು ಮನಸ ಅಂತಂದು. ನೋಡಪ್ಪ, ನಿನ್ನ ಒಳಗಡೆ ನೂರಾರು ಸಾವಿರಾರು ಚಿಂತೆಗಳನ್ನು ಇಟ್ಕೊಂಡಿದ್ರೆ ಈ ಗುರು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಣಪ್ಪ. ಗುರು ಚಿಂತನೆ ಮಾಡಬೇಕು ಅಂತಂದ್ರೆ ಯಾವಾಗಲೂ ಕೂಡ ಆ ಗುರುಗಳ ಚಿಂತನೆಯನ್ನು ಸದಾಕಾಲ ಇರಬೇಕು ನಿನ್ನ ಮನಸ್ಸಿನಲ್ಲಿ. ಆ ಮನಸ್ಸಿನಲ್ಲಿ ಆ ಚಿಂತನೆ ಇದ್ದಾಗ ಏನಾಗುತ್ತೆ, ಗುರು ಬಂದು ನಿನಗೆ ಮಾರ್ಗದರ್ಶನವನ್ನು ಮಾಡ್ತಾನೆ, ದಾರಿಯನ್ನು ತೋರ್ತಾನೆ. ಆತನ ಚಿಂತನೆ ಬರಲಿಕ್ಕೆ ನಿನ್ನ ಮನಸ್ಸಿನಲ್ಲಿ ಜಾಗ ಇಲ್ಲ ಅಂತಂದ್ರೆ ಗುರು ಹೇಗೆ ಚಿಂತನೆಯನ್ನು ಕೊಡಲಿಕ್ಕೆ ಸಾಧ್ಯ? ನಿನ್ನನ್ನು ಮಾರ್ಗದರ್ಶನ ಮಾಡಿ ಮುಂದಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಅದನ್ನು ನಾವೆಂದರೂ ಯೋಚನೆ ಮಾಡಬೇಕು. ಅದಕ್ಕೆ ತಾತ್ನವರಂದ್ರು, ಅಯ್ಯ ನೀನು ಮನಸ್ಸಿನಿಂದ ಮಾಡು ಮನಸ್ಸೇ, ಚಿಂತಲನ್ನಿಯು ವಿಡಚಿ ಶ್ರೀ ಗುರುನಿ ಏ ವೇಳ ಚಿಂತಸೇಯವೇ ನೀವು ಮನಸ, ಚಿಂತ ಚೇಸಿನ ಎಪುಡೆ ಸಿದ್ಧಿಂಚು ಪರಮ ಪದವಿ. ಪರಮ ಪದವಿ ನಿನಗೆ ಸಿದ್ಧಿಸುತ್ತೆ ಕಣಯ್ಯ. ಏನು ಪರಮ ಪದವಿ ಅಂದರೆ ಏನು? ನಾವೆಲ್ಲರೂ ಕೂಡ ಮಾನವರಾಗಿ ಜನ್ಮ ತಾಳಿದ್ದೇವೆ. ಎಷ್ಟೋ ಜನ್ಮಗಳ ಪುಣ್ಯದ ಫಲದಿಂದ ಈ ಮಾನವ ಜನ್ಮ ಸಿಕ್ಕುತ್ತೆ. ಈ ಮಾನವ ಜನ್ಮವೇ ನನಗೆ ಶಾಶ್ವತವೇ? ಇದನ್ನು ನಾವು ಆಲೋಚನೆ ಮಾಡಬೇಕು. ಈ ಜನ್ಮ ಅಷ್ಟೇ ನನಗೆ ಶಾಶ್ವತವಾಗಿರುತ್ತೆಯೇ? ಇರೋದಿಲ್ಲ ಕಣ. ಇದು ಒಂದಲ್ಲ ಒಂದು ದಿನ ಮುಗಿಯುತ್ತೆ. ಈ ಮುಗಿಯೋದ್ರ ಒಳಗಡೆ ಮಾನವ ಜನ್ಮವನ್ನು ಎತ್ತಿರ್ತಕ್ಕಂತಹ ಈ ಮನುಷ್ಯ ಮಾತ್ರ ಈ ಮುಕ್ತಿಯ ಕಡೆಗೆ ಹೋಗ್ಬೋದು, ಪರಮ ಪದವಿಯನ್ನು ಪಡಿಬೋದು. ಬೇರೆ ಯಾವ ಜನ್ಮದಲ್ಲಿಯೂ ಕೂಡ ಸಾಧ್ಯ ಇಲ್ಲ. ಇದಿಗೋ ಇಪ್ಪುಡು ಸಮಯವು ನಿನ್ನು ನೀವೇ ತಿಳಿಯವಯ್ಯ ಅಂದ್ರು ತಾತಯ್ಯನೋ. ಯಾಕೆ ಗುರುಗಳ ಮಾತು, ಆ ಗುರುಗಳ ಚಿಂತನೆ ಬಹಳ ಮುಖ್ಯವಾಗುತ್ತೆ ಮನಸ್ಸಿಗೆ, ಮಾನವರಿಗೆ ಅಂತಂದ್ರೆ, ಗುರು ಕೊಡ್ತಕ್ಕಂತಹ ಮಾತಿನಿಂದ ನಮ್ಮಲ್ಲಿ ಇರ್ತಕ್ಕಂತಹ ಅಜ್ಞಾನವು ದೂರವಾಗಿ ಹೋಗುತ್ತೆ. ಪರದೇಶ ಸ್ವಾಮುಲ ಪಾದಾರವಿಂದಮುಲು ಪಟುಗ ನೆರ ನಮ್ಮವೇ ಅನುದಿನಮೂ ಬೆನುವನ್ನ ಅಜ್ಞಾನ ತಿಮೀರమును ఆ క్షణమే తొలగించునే
ಓ ಮನಸ ಪರದೇಶ ಸ್ವಾಮುನ ಪಾದಾರವಿಂದమును ಪಟ್ಟುಗ ನೆರ ನಮ್ಮವೇ. ಎಷ್ಟೋ ದಿನಗಳಿಂದ ಇದ್ದಂತಹ ಅಜ್ಞಾನದ ತಿಮಿರ, ಅಂಧಕಾರ, ಕತ್ತಲು ಆ ಗುರುಪಾದವನ್ನ ಹಿಡಿದಾಗ ನನ್ನಲ್ಲಿ ಮಾಯವಾಗಿ ಹೋಯ್ತಪ್ಪ ಅಂತ ಹೇಳಿ ತಾತಯ್ಯನವ್ರು ಹೇಳ್ತಾರೆ. ಅಂದ್ರೆ ಆ ಗುರುವಿನ ಪಾದ ಎಷ್ಟು ನಮ್ಮಲ್ಲಿ ಇರ್ತಕ್ಕಂತಹ ಅಜ್ಞಾನವನ್ನು ತೊಳಿತಕ್ಕಂತಹ ಶಕ್ತಿ ಇದೆ ಅಂತಕ್ಕಂತಹದ್ದನ್ನ ನೀವು ಯೋಚನೆ ಮಾಡಬೇಕು. ಉನ್ನತ ಮುಗದ್ನಿಕು ಉಪದೇಶ ಮೀಚೂನು ಉಚ್ಛ್ವಾಸ ಮುಲು ನಿಲ್ಪೋನೆ ಅಜುಡು ರಾಸಿನ ರಾತ ಅಟ್ಟೆ ಕೂಡಸಿ ವೇಸಿ ಬದಲು ಚಕ್ಕಗರಾತೂನೇ ಓ ಮನಸ ಪರದೇಶ ಸ್ವಾಮುದ ಪಾದಾರವಿಂದమును ಪಟ್ಟುಗ ನೆರ ನಮ್ಮವೇ. ಅಜುಡು ರಾಸಿನ ರಾತ ಅಟ್ಟೆ ತುಡಸಿ ವೇಸಿ ಬದಲು ಚಕ್ಕಗರಾತುನೆ. ಬ್ರಹ್ಮ ಬರೆದಿರ್ತಕ್ಕಂತಹ ಹಣೆ ಬರಹವನ್ನ ಅಳಿಸಿ ಹಾಕಿ ಮತ್ತೆ ಚೆನ್ನಾಗಿ ಬರೀತಕ್ಕಂತಹ ಶಕ್ತಿ ಇರೋದು ಗುರುವಿಗೆ ಮಾತ್ರ ಅಂತಾರೆ ತಾತಯ್ಯನವರು. ಅಜುಡು ರಾಸಿನ ರಾತ ಅಟ್ಟೆ ತುಡಸಿ ವೇಸಿ ಬದಲು ಚಕ್ಕಗರಾತುನೆ. ಅಯ್ಯ, ನನ್ನ ಹಣೆ ಬರಹ ಏನಿದೆಯೋ ನನಗೆ ಗೊತ್ತಿಲ್ಲ. ಈ ಗುರುವಿನ ಪಾದದಲ್ಲಿ ಶರಣಾಗತಿ ಆದಾಗ ಆ ಗುರುವಿನ ಅನುಗ್ರಹ ನಮ್ಮ ಮೇಲೆ ಆಗಿ, ಅಯ್ಯ ಇವನು ನನ್ನ ಪಾದವನ್ನು ಹಿಡಿದಿದ್ದ, ಇವನಿಗೆ ನಾನು ಏನಾದರೂ ಮಾಡಿ ಇವನಿಗೆ ರಕ್ಷಣೆಯನ್ನು ಮಾಡಬೇಕು ಎಂಬತಕ್ಕಂತಹ ಒಂದು ಚಿಂತನೆ ಮನಸ್ಸಿನಲ್ಲಿ ಬಂದು ಆ ಹಣೆ ಬರಹವನ್ನು ಬದಲಾಯಿಸಬೇಕು ಅಂತ ಹೇಳಿ ಅದು ಏನಿದೆಯೋ ಬ್ರಹ್ಮ ಬರೆದಿರ್ತಕ್ಕಂತಹ ಹಣೆ ಬರಹವನ್ನು ಬದಲಾಯಿಸಿ ಬದಲು ಚೆಕ್ಕಗರಾತುನೆ, ಬದಲಾಯಿಸಿ ಮತ್ತೆ ಚೆನ್ನಾಗಿ ಬರೀತಾನಪ್ಪ ಗುರು ಅಂತ ತಾತಯ್ಯನವರು ಹೇಳ್ತಾರೆ. ತಾತಯ್ಯನವರು ಗುರುವಿನ ಹತ್ರ ಕೇಳ್ಕೊಳ್ತಾರೆ, ಅಪ್ಪ ಇದು ಸಾಮಾನ್ಯವಲ್ಲ, ಈ ಮಾನವ ಜನ್ಮ ಬಂದಿದೆ, ಈ ಬಂದಿರತಕ್ಕಂತಹ ಮಾನವ ಜನ್ಮವನ್ನು ನಾನು ಪಾರಾಗಬೇಕಿದ್ರಿಂದ ಮತ್ತೆ ನಾನು ಸಾವು ಹುಟ್ಟುಗಳು ಇಲ್ಲದೇನೆ ಇರ್ತಕ್ಕಂತಹ ಸ್ಥಿತಿಯನ್ನು ಪಡ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಸದ್ಗುರುವೇ ನಿನ್ನ ಕೃಪೆ ಇರಬೇಕಪ್ಪ ಅಂತ ಹೇಳ್ತಾರೆ. ಬಿಡಲಾರೆ ನಿಮ್ಮ ಪಾದ ಪಿಡಿದೆನ್ನ ರಕ್ಷಿಸೋ, ಅನ್ಯರೊಬ್ಬರು ಎನ್ನ ಆದರಿಸುವವರಿಲ್ಲ, ತಂದೆ ನೀನಲ್ಲದೆ ಇನ್ಯಾರು ಬೇರುಂಟೋ, ತಂದೆ ನೀನಲ್ಲದೆ ಇನ್ಯಾರು ಬೇರುಂಟು, ಮಂದಮತಿಯೋ ನಾನು ಮುಂದೆ ಹಾದಿಯ ತೂರು, ಸಾಮಾನ್ಯವಲ್ಲ ಯೋಗ ಸಾಧಿಸಲಾರೆನು ಸದ್ಗುರುವೇ ದಯಮಾಡೋ. ಬಿಡಲಾರೆ ನಿಮ್ಮ ಪಾದ ಪಿಡಿದೆನ್ನ ರಕ್ಷಿಸೋ, ನಿಮ್ಮ ಪಾದವನ್ನು ನಾನು ಬಿಡೋದಿಲ್ಲಪ್ಪ, ಪಿಡಿದೆನ್ನ ರಕ್ಷಿಸೋ. ನಾನೇನೋ ನನ್ನ ಪೂರ್ವ ಜನ್ಮದ ಕರ್ಮಗಳು ಸವೀತು, ನಾನು ನಿನ್ನ ಪಾದವನ್ನು ಹಿಡ್ಕೊಂಡಿದ್ದೇನೆ, ಆದರೆ ನೀನು ನನ್ನನ್ನು ಹಿಡಿದು ರಕ್ಷಣೆಯನ್ನು ಮಾಡು, ಪಿಡಿದೆನ್ನ ರಕ್ಷಿಸು. ನಾನು ಹಿಡ್ಕೊಂಡಿದ್ದೇನೆ. ಯಾವ ಸಮಯದಲ್ಲಿ ನಿನ್ನ ಪಾದ ಬಿಟ್ಟು ಬಿಡ್ತೀನೋ, ನನ್ನ ಬುದ್ಧಿಗೆ ನನ್ನ ಮನಸ್ಸಿಗೆ ಯಾವ ಒಂದು ಮಂಕು ಕವಿಯುತ್ತೋ ನನಗೆ ಗೊತ್ತಿಲ್ಲ, ಆದರೆ ನಾನು ಹಿಡ್ಕೊಂಡಿದ್ದೇನೆ ಅಂತ ನೀನು ಸುಮ್ಮನೆ ಆಗ್ಬೇಡಪ್ಪ. ಪಿಡಿದೆನ್ನ ರಕ್ಷಿಸೋ, ನೀನು ನನ್ನನ್ನು ಹಿಡಿದು ರಕ್ಷಣೆಯನ್ನು ಮಾಡಪ್ಪ. ಒಂದು ತಾಯಿ ಮಗುವನ್ನು ಸಂತೆ ಕರ್ಕೊಂಡು ಹೋದರೆ ಆ ಮಗುವಿನ ಬೆಟ್ಟನ ತಾಯಿ ಇಟ್ಕೊಂಡಿರ್ತಾಳೆ. ಯಾಕೆ ಅಂತಂದರೆ ಆ ಮಗು ಏನಾದರೂ ಬಣ್ಣ ಬಣ್ಣದ ವಸ್ತುಗಳು, ತಿಂಡಿ ತಿನಿಸು ಕಂಡ್ರೆ ಅದು ಓಡಿ ಹೋಗುತ್ತೆ ಅಂತ ಹೇಳಿ ತಾಯಿ ಏನು ಮಾಡ್ತಾಳೆ, ಬೆರಳನ್ನು ಇಟ್ಕೊಂಡಿರ್ತಾಳೆ. ಅದೇ ಮಗು ತಾಯಿ ಬೆಟ್ಟು ಇಟ್ಕೊಂಡಿದ್ರೆ ಯಾವಾಗಾದರೂ ಬಿಟ್ಟು ಹೋಗ್ಬೋದು, ಆ ಮಾಯೆ ಕಾಣಿಸುತ್ತೆ. ಆದರೆ ತಾಯಿ ಹಿಡಿದಿದ್ರೆ ಆ ಮಗು ಆ ಕಡೆಗೆ ಜಗ್ಗಿದಾಗ ಈ ಕಡೆ ಬಾಪ್ಪ ಅಂತ ಹೇಳ್ಕೊಂತಾರೆ. ಹಾಗೆ ಗುರು ನೀನು ಹಿಡ್ಕೊಂಡಿದ್ದೀಯಾ, ಆದರೆ ನಾವು ಬೇಡಿಕೊಳ್ಬೇಕಪ್ಪ, ನಾನೇನೋ ಹಿಡಿದಿದ್ದೇನೆ, ನೀನು ನನ್ನನ್ನು ಪಿಡಿದೆನ್ನ ರಕ್ಷಿಸು. ಅನ್ಯರೊಬ್ಬರು ಎನ್ನ ಆದರಿಸುವವರಿಲ್ಲ.
ಯಾರೂ ಕೂಡ ನನ್ನನ್ನು ಆದರಣೆ ಮಾಡ್ತಕ್ಕಂತಹವ್ರು ಇಲ್ಲ. ಯಾರಾದರೂ ಆದರಣೆಯಿಂದ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಏನೋ ಒಂದು ಸ್ವಾರ್ಥ ಇದೆಯಪ್ಪ. ಯಾರೂ ಕೂಡ ನನ್ನನ್ನು ಆದರಣೆ ಮಾಡೋರು ಇಲ್ಲ. ತಾಯಿಯಂತಹ ಗುರು ನೀನು ಸಿಕ್ಕಿದೀಯ, ನಿನ್ನ ಪಾದವನ್ನು ನಾನು ಹಿಡ್ಕೊಂಡಿದ್ದೇನೆ, ನನ್ನನ್ನು ರಕ್ಷಣೆಯನ್ನು ಮಾಡು. ಅನ್ಯರೊಬ್ಬರು ಆದರಿಸುವವರಿಲ್ಲ, ತಂದೆ ನೀನಲ್ಲದೆ ಇನ್ಯಾರು ಬೇರುಂಟು? ತಂದೆ ನೀನಲ್ದಿರ ಇನ್ಯಾರಿದ್ದಾರಪ್ಪ ಬೇರೆ ನನಗೆ? ಮಂದಮತಿಯೋ ನಾನು, ಮುಂದೆ ಹಾದಿಯ ತೋರು. ಮಂದಮತಿ ನಾನು. ಯಾಕೆ ನಂದು ಮಂದಮತಿ ಅಂತಂದ್ರೆ, ಮನೆಯಲ್ಲಿರುವರು ಅಷ್ಟು ಮರ್ಕಟ ಗುಣದವರು, ಮನೆ ಮನೆಯ ತೀರುಗಿಸಿ ಮರುಡು ಮಾಡಿದರು. ಸ್ವಾಧೀನರ್ಯಾರಿಲ್ಲ ಸಕಲರು ಒಂದಾಗಿ ಬಾಧಿಸಿ ಭ್ರಷ್ಟಾದೆನು ಹರಿಗೆ. ಮನೆಯಲ್ಲಿರುವರು ಅಷ್ಟು ಮರ್ಕಟ ಗುಣದವರು. ನನ್ನ ಮನೆಯಲ್ಲಿ ಅಂದರೆ ನನ್ನ ಶರೀರವೆಂಬತಕ್ಕಂತಹ ಮನೆಯಲ್ಲಿ ಎಲ್ಲ ಕೋತಿಗಳ ರೂಪದಲ್ಲಿ ಇದ್ದಾರೆ. ಏನು ಕೋತಿಯ ಸ್ವರೂಪ? ಏನು ಚಂಚಲತೆ. ಈ ಕೊಂಬೆಯಿಂದ ಆ ಕೊಂಬೆಗೆ, ಆ ಕೊಂಬೆಯಿಂದ ಆ ಕೊಂಬೆಗೆ, ಆ ಕೊಂಬೆಯಿಂದ ಆ ಕೊಂಬೆಗೆ ಜಿಗಿತಾ ಇರ್ತಕ್ಕಂತಹ ಮನಸ್ಥಿತಿಯನ್ನು ಹೊಂದಿರತಕ್ಕಂತಹ ಮರ್ಕಟಗಳು ನನ್ನ ಶರೀರದೊಳಗಡೆ ಇದೆಯಪ್ಪ, ಎಲ್ಲೋ ಆಚೆ ಕಡೆ ಇಲ್ಲ. ಅದು ಒಂದ್ಸಲ ಈ ರೀತಿಯಾಗಿ ಹೋಗಿಸುತ್ತೆ, ಒಂದ್ಸಲ ಈ ಕಡೆಗೆ ಹೋಗುತ್ತೆ, ಒಂದ್ ಕಡೆ ಈ ಕಡೆಗೆ ಹೋಗುತ್ತೆ. ಈ ಮನಸ್ಸು ಎಂಬತಕ್ಕಂತಹ ಮರ್ಕಟ ಇದು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ನನಗೆ ಗೊತ್ತಿಲ್ಲಪ್ಪ. ಅದಕ್ಕೋಸ್ಕರವಾಗಿ ಮನೆಯಲ್ಲಿರುವರು ಅಷ್ಟು ಮರ್ಕಟ ಗುಣದವರು, ಮನೆ ಮನೆಯ ತಿರುಗಿಸಿ ಮರುಳು ಮಾಡಿದರು. ಮನೆ ಮನೆಯ ತಿರುಗಿಸಿ ಇವತ್ತು ಮನುಷ್ಯ ಜನ್ಮ ಬಂದಿದೆ. ಈ ಮರ್ಕಟಗಳು ಏನು ಮಾಡ್ತಾ ಇದೆ? ಇದು ನನ್ನನ್ನು ಹಿಡಿತಕ್ಕೆ ಸಿಗದಿರಾ, ನನ್ನ ಮನಸ್ಸನ್ನ ಬುದ್ಧಿಯನ್ನ ಏಕಾಗ್ರ ಚಿತ್ತತೆಗೆ ಇಡೋದಕ್ಕೆ ಬಿಡದಿರಾ, ಸ್ಥಿರವಾಗಿ ಮನಸ್ಸನ್ನ ನಿಲ್ಲಿಸೋದಕ್ಕೆ ಬಿಡದಿರಾ ಮನೆಗಳನ್ನು ತಿರುಗಿಸ್ತಾ ಇದೆ. ಅಂತಂದ್ರೆ ಏನು? ಯಾವುದೇ ಜನ್ಮಗಳಲ್ಲಿ ಎತ್ಕೊಂಡು ಹೋಗಿ ಆಗ್ತಾ ಇದೆಯಪ್ಪ. ಇವತ್ತು ಮಾನವ ಜನ್ಮ ಇದೆ, ಮುಂದೆ ಇನ್ನೊಂದು ಯಾವುದೋ ಜನ್ಮ ಬರುತ್ತೆ, ಮತ್ತೆ ಇನ್ನೊಂದು ಯಾವುದೋ ಜನ್ಮ ಬರುತ್ತೆ. ಈ ಜನ್ಮಗಳನ್ನೇ ಅಂದರೆ ಮನೆ ಮನೆಯಲ್ಲಿ ತಿರುಗಿಸಿ ಇದು ನನ್ನನ್ನು ಭ್ರಷ್ಟನನ್ನಾಗಿ ಮಾಡಿದೀಯಪ್ಪ. ಇವತ್ತಿನ ದಿನ ತಂದೆ ಗುರುವೇ, ನಿನ್ನ ಪಾದಗಳನ್ನು ನಾನು ಹಿಡಿದಿದ್ದೀನಪ್ಪ, ಇದರಿಂದ ನನಗೆ ಮುಕ್ತಿಯನ್ನು ಮಾಡು. ಇನ್ನು ಯಾವತ್ತಿಗೂ ಕೂಡ ಈ ಜನ್ಮಗಳಿಂದ ದೂರವಾಗಬೇಕು. ಅದೇ ಪರಮ ಪದವಿ. ಆ ಪರಮ ಪದವಿಗೋಸ್ಕರವಾಗಿ ಇಂಥ ತಿಳಿಸಿನ ಎಪ್ಪುಡೆ ಸಿದ್ಧಿಂಚು ಪರಮ ಪದವಿ. ನಿನಗೆ ಆ ಗುರು ಪಾದಗಳನ್ನ ನೀನು ಪೂಜೆ ಮಾಡಿದ್ರೆ, ಆ ಗುರುವಿನ ಮಾರ್ಗದಲ್ಲಿ ನೀನು ಹೋದರೆ, ಆ ಗುರುವಿನ ತತ್ವ ಬೋಧನೆಯನ್ನ ನೀನು ಕೇಳ್ತಾ ಇದ್ರೆ, ನಿನ್ನ ಮನಸ್ಸು ಅದರಲ್ಲಿ ಲೀನವಾದರೆ ನಿನಗೆ ಪರಮ ಪದವಿ ಒಂದಲ್ಲ ಒಂದು ದಿನ ಆ ಗುರು ಕೊಡ್ತಾರೆ. ಅದಕ್ಕೋಸ್ಕರವಾಗಿಯೇ ನಾವೇನು ಮಾಡಬೇಕು? ಆ ಗುರುವಿನ ಪಾದದಲ್ಲಿ ಶರಣಾಗತಿಯಾಗಬೇಕು.